ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುವುದು ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಕತೆ ಶುರುವಾಗುವುದು ಹಾಸ್ಪಿಟಲ್ನಲ್ಲಿ. ಭೂಮಿ ಬಿಸಿಲಿನಲ್ಲಿ ಅತಿಯಾಗಿ ಓಡಾಡಿದ್ದರಿಂದ ತಲೆ ತಿರುಗಿ ಬಿದ್ದು ಬಿಡುತ್ತಾಳೆ. ಇದನ್ನು ಕಂಡು ಗಾಬರಿಯಾದ ಅಜಿತ್ ತಕ್ಷಣ ಅವಳನ್ನು ಎತ್ತಿಕೊಂಡು ಹಾಸ್ಪಿಟಲ್ಗೆ ಓಡ್ತಾನೆ. ಡಾಕ್ಟರ್ ಬಳಿ ನನ್ನ ಹೆಂಡತಿಯನ್ನು ಹೇಗಾದರೂ ಮಾಡಿ ಕಾಪಾಡಿ ಎಂದು ಕಂಗಾಲಾಗಿ ಬೇಡಿಕೊಳ್ಳುತ್ತಾನೆ. ಡಾಕ್ಟರ್ ಗ್ಲೂಕೋಸ್ ಸೇರಿಸಿ ಬಿಸಿಲಿನ ಧಕ್ಕೆಗೆ ಹೀಗಾಗಿದೆಯೇ ಹೊರತು ಗಾಬರಿ ಪಡುವ ಅಗತ್ಯವಿಲ್ಲ ಎಂದು ಸಮಾಧಾನ ಮಾಡ್ತಾರೆ. ಭೂಮಿಗೆ ಪ್ರಜ್ಞೆ ಬಂದಾಗ ಅಜಿತ್ ಮತ್ತು ಸತ್ಯಣ್ಣ ಇಬ್ಬರು ಅವಳನ್ನು ಬೈಯುತ್ತಾರೆ. ಅಜಿತ್ ತನ್ನ ಕಾಳಜಿಯ ಭರದಲ್ಲಿ ನೀನು ನನ್ನ ಹೆಂಡತಿ ಎಂದು ಬಾಯಿ ತಪ್ಪಿ ಹೇಳಲು ಹೋಗಿ ತಕ್ಷಣ ತಡೆದುಕೊಳ್ತಾನೆ. ಡಾಕ್ಟರ್ ಕೂಡ ಭೂಮಿಗೆ ನಿನ್ನ ಗಂಡ ನಿನ್ನನ್ನು ತುಂಬಾ ಪ್ರೀತಿಸ್ತಾನೆ, ನಿನ್ನ ಸ್ಥಿತಿ ಕಂಡು ತುಂಬ ಕಂಗಾಲಾಗಿದ್ದ ಎಂದು ಅಜಿತ್ನ ಪ್ರೀತಿಯನ್ನು ನೆನಪಿಸುತ್ತಾರೆ. ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆದ ಮೇಲೆ ಭೂಮಿ ದಿಮಾಕಿನಿಂದ ಅಜಿತ್ ಬೈಕ್ ಬಿಟ್ಟು ಸತ್ಯಣ್ಣನ ಬೈಕ್ ಮೇಲೆ ಕೂರುತ್ತಾಳೆ. ಆದರೆ ಸತ್ಯಣ್ಣ ಉಪಾಯ ಮಾಡಿ ಇಬ್ಬರೂ ಒಂದೇ ಬೈಕ್ನಲ್ಲಿ ಹೋಗಲಿ ಎಂದು ಗಾಡಿ ಸ್ಟಾರ್ಟ್ ಆಗದ ಹಾಗೆ ನಾಟಕವಾಡಿ ಪೆಟ್ರೋಲ್ ಖಾಲಿಯಾಗಿದೆ ಎಂದು ಸುಳ್ಳು ಹೇಳಿ ಭೂಮಿಯನ್ನು ಅಜಿತ್ ಬೈಕಿನಲ್ಲಿ ಕಳಿಸ್ತಾನೆ. ಮನೆಗೆ ಬಂದ ತಕ್ಷಣ ಅಂಜು ನಚ್ಚು ಅವರ ಲಗ್ನ ಪತ್ರಿಕೆ ಪೂಜೆಗಾಗಿ ಭೂಮಿ ಅರ್ಜೆಂಟಾಗಿ ರೂಮಿಗೆ ಹೋಗಿ ಸೀರೆ ಉಟ್ಟು ಮುಖಕ್ಕೆ ಮುಸುಕು ಪದರ ಹಾಕಿಕೊಂಡು ಭೂಮಿಯಾಗಿ ರೆಡಿಯಾಗ್ತಾಳೆ. ಹಳ್ಳಿಗೆ ಮರಳಿ ಹೋಗಿರುವ ನಿಂಗಮ್ಮ ಅಜ್ಜಿ ಸಂಗೀತ ಬಳಿ ಭೂಮಿಯ ಗುಣ ಮತ್ತು ಅಡುಗೆಯನ್ನು ತುಂಬ ಹೊಗಳುತ್ತಾರೆ. ಆದರೆ ದೇವಯಾನಿ ಮಾತ್ರ ಅಜ್ಜಿ ಊರಿಗೆ ಹೋಗುವ ಮುನ್ನ ಭೂಮಿ ಮತ್ತು ಮನಸ್ವಿನಿ ಇಬ್ಬರೂ ಒಬ್ಬರೇ ಎಂಬ ಸತ್ಯವನ್ನು ಬಯಲು ಮಾಡಲೇಬೇಕು ಎಂದು ಹೊಂಚು ಹಾಕುತ್ತಿರುತ್ತಾಳೆ. ಪೂಜೆಯ ಸಮಯದಲ್ಲಿ ನಿಂಗಮ್ಮ ಅಜ್ಜಿ ಭೂಮಿಯ ಬಳಿ ಬಂದು 2 ದಿನದಿಂದ ನಿನ್ನ ಮುಖವನ್ನೇ ನೋಡಿಲ್ಲ, ನನಗೆ ನಿನ್ನ ಮುಖ ನೋಡಬೇಕು ಅನಿಸುತ್ತಿದೆ, ನಿನ್ನ ಮುಖ ನೋಡದಿದ್ದರೆ ನನಗೆ ಏಕೋ ಅನುಮಾನ ಬರುತ್ತಿದೆ ಎಂದು ಹಠ ಹಿಡಿದು ಅವಳ ಸೀರೆ ಪದರ ಎಳೆಯಲು ಹೋಗ್ತಾರೆ. ಗಾಬರಿಗೊಂಡ ಭೂಮಿ ಪದರ ತೆಗೆಯುವ ಗಡಿಬಿಡಿಯಲ್ಲಿ ತನ್ನ ಹಳ್ಳಿ ಧ್ವನಿಯನ್ನು ಮರೆತು ನೇರವಾಗಿ ಮನಸ್ವಿನಿಯ ಧ್ವನಿಯಲ್ಲಿ ಅಜ್ಜಿ ನಾನು ರಥದಲ್ಲಿದ್ದೀನಿ ಎಂದು ಜೋರಾಗಿ ಹೇಳಿಬಿಡುತ್ತಾಳೆ. ಅವಳ ಧ್ವನಿ ಕೇಳಿ ನಿಂಗಮ್ಮ ಅಜ್ಜಿಗೆ ತಕ್ಷಣ ಸತ್ಯದ ಅರಿವಾಗಿ ಶಾಕ್ ಆಗುತ್ತದೆ. ಇದು ಭೂಮಿಯ ಧ್ವನಿಯಲ್ಲ, ಮನಸ್ವಿನಿಯ ಧ್ವನಿ. ನೀವಿಬ್ಬರು ಒಂದೇ ಅಲ್ವಾ, ನನ್ನ ಹತ್ತಿರ ಯಾಕೆ ಸುಳ್ಳು ಹೇಳಿದ್ರಿ ಎಂದು ನಿಂಗವ್ವ ಅಜ್ಜಿ ಗದರಿಸುತ್ತಾರೆ. ಭೂಮಿ ತಕ್ಷಣ ಎಚ್ಚೆತ್ತುಕೊಂಡು ಮತ್ತೆ ತನ್ನ ಹಳ್ಳಿ ಧ್ವನಿಗೆ ಬದಲಾಯಿಸಿ ನಾನು ಬೇರೆ, ಮನಸ್ವಿನಿ ಬೇರೆ, ಬೇಕಿದ್ದರೆ ಇಬ್ಬರು ಒಟ್ಟಿಗೆ ಬಂದು ಮುಖ ತೋರಿಸ್ತೀವಿ, ಈಗ ನನ್ನ ರಥ ಹಾಳು ಮಾಡಬೇಡಿ ಎಂದು ಸುಳ್ಳು ಹೇಳಿ ಹೇಗೋ ಪರಿಸ್ಥಿತಿಯನ್ನು ನಿಭಾಯಿಸ್ತಾಳೆ. ಅಜ್ಜಿ ಕೂಡ ಒಪ್ಪುವುದರೊಂದಿಗೆ ಈ ಕತೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದೆ ಸಂಚಿಕೆಯಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ರೆ ನಿಮಗೆ ಸ್ಟೋರಿ ಏನು ಅಂತ ಹೇಳಿ ಅರ್ಥ ಆಗುತ್ತೆ. ಹಾಗೆ ನಿಮಗೆ ಯಾವ ಸೀರಿಯಲ್ಲು ಅಪ್ಡೇಟ್ ಬೇಕು ಅಂತ ಹೇಳಿ ನನಗೆ ಮೆಸೇಜ್ ಹಾಕಿ ಆ ಸೀರಿಯಲನ್ನು ಅಪ್ಡೇಟನ್ನು ಹಾಕ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.